ಎಲ್ಲರಿಗೂ ನಮಸ್ಕಾರ. ಆಲೂ ಪಲ್ಯ ಮಾಡೋದು ನೋಡೋಣ. ಚಪಾತಿ, ದೋಸೆ, ಪೂರಿ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಮಾಡೋದು ನೋಡೋಣ. ನಾನು ಇಲ್ಲೊಂದು ಕುಕ್ಕರಲ್ಲಿ ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕಿ, ಬೇಕಾದಷ್ಟು ಉಪ್ಪು ಹಾಕಿ, ಲಿಡ್ ಕ್ಲೋಸ್ ಮಾಡಿ 3 ವಿಜಲ್ ಕೂಗಿಸಿದ್ದೀನಿ. ನಾನು ಅರ್ಧ kg ಆಲೂಗಡ್ಡೆ ಉಪಯೋಗಿಸಿರೋದು. ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಲೈಟ್ ಬ್ರೌನ್ ಕಲರ್ ಬಂದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು ಹಾಕೋದು. ಇವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೋದು. ನಾನಿಲ್ಲಿ 3 ಈರುಳ್ಳಿ ಉಪಯೋಗಿಸಿದ್ದೀನಿ, ಮೀಡಿಯಮ್ ಸೈಜು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಪಲ್ಯ. ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಏನು ಕೆಂಪಗೆ ಹುರ್ಕೊಳ್ಳೋದು ಬೇಡ, ಲೈಟ್ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಸ್ವಲ್ಪ ಅರಿಶಿನ, ಒಗ್ಗರಣೆಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಆಲೂಗಡ್ಡೆ ಬಿಡಿಸಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಕೈಯಲ್ಲೇ ಮ್ಯಾಶ್ ಮಾಡಿರೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೇಕಾದರೆ ಉಪ್ಪು ಖಾರ ಕಡಿಮೆ ಇದ್ದರೆ ಮೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು. ನಾನು ಆಲೂಗಡ್ಡೆ ಬೇಯಿಸೋವಾಗ ಉಪ್ಪು ಹಾಕಿದ್ದೀನಿ, ಒಗ್ಗರಣೆಗೂ ಉಪ್ಪು ಹಾಕಿರೋದ್ರಿಂದ ಇವಾಗೇನು ನಾನು ಉಪ್ಪು ಉಪಯೋಗಿಸ್ತಾ ಇಲ್ಲ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪಲ್ಯ ಸಣ್ಣ ಉರಿಯಲ್ಲೇ ಮಾಡಿಕೊಳ್ಳೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಸ್ಲಿಮ್ಮಲ್ಲಿ 2 ನಿಮಿಷ ಬಿಡಬೇಕು. ಅವಾಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಲೂಗಡ್ಡೆಗೆ. ಪಲ್ಯ ಕೂಡ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.